ಇನ್ನೇನ್ ನನ್ನ ತಮ್ಮ ಅವನ ಫ್ರೆಂಡ್ಗಳ ಜೊತೆ ಪಟ್ಟಣದಿಂದ ಬರ್ತಾವನೆ, ನಡೀರಲ್ಲ ಅವನ್ನ ವಿಚಾರಿಸ್ಕೊಂಡು ಹಂಗೆ ನಮ್ಮ ಅವ್ವನ ಕಾಲಿಗೆ ಬಿದ್ದ ಆಶೀರ್ವಾದ ತಗೊಂಡು ಬರುವ. ತಮ್ಮಯ್ಯ 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 ಸಂದಾಕಿದ್ಯಾ? ಅವ್ವ, ಅತ್ತೆ, ಕಮ್ಲಿ, ನನ್ ತಮ್ಮಯ್ಯ ಬಂದ್ಬಿಟ್ಟ. ಲವ್, 8 ದಿನ ಆತ್ಲ ನಿನ್ನ ನೋಡಿ. ಲೋ ಮಹೇಶ, ಇದ್ಯಾಕ್ಲ ಈ ಟೌನ್ ಕರ್ಗೋಗಿದ್ಯಾ? ಅಲ್ಲಿ ಟೈಮ್ ಗುಣ್ಣಕ್ ಸಿಕ್ಕಾಕಿಲ್ವಾ? ಒಂದ್ ಕೆಲ್ಸ ಮಾಡು, ಈ ಕಿತ ನೀನ್ ಹೋಗೋನಾಗ ಒಬ್ಬ ಅಡ್ಗೆವನ್ನ ಗೊತ್ತು ಮಾಡ್ಕೊಡ್ತೀನಿ, ಅವನು ನಿನ್ ಜೊತೆ ಕರ್ಕೊಂಡು ಹೊಟ್ಟೋಗು. ಟೈಮ್ಗೆ ನಿನ್ಗೆ ಏನ್ ಬೇಕೋ ಮಾಡಾಕ್ತಾನೆ. ಲೋ ಯಾಟೆ, ನಾಳೆ ಕೊಂಡ್ ಟಗರೋಡ್ಸ್ಲಾ, ಎಲ್ಲಾರು ನಳ್ಳಿ ಮೂಳೆ ಕಡ್ಕೊಂಡು ತಾಕತ್ ತಗೊಂಡೋಗ್ಲಿ. ಅಯ್ಯ, ಇದ್ಯಾಕ್ಲ ತಮ್ಮ ಹಿಂಗಾಡ್ತ್ಯಾ? ಹೊಸಿ ಸರಿಯಾಗಿ ನಿಂತ್ಕೊಳ್ಳ. ಅಯ್ಯ, ಏನ್ಲ ತಾಕತ್ತೆ ಇಲ್ವಲ್ಲ ನಿನ್ಗೆ? ಅಯ್ಯ, ಹಾ ಏನ್ರಲ್ಲ, ಎಲ್ರು ಸಂದಾಕಿದ್ದೀರಾ? ನನ್ನ ತಮ್ಮನ ಫ್ರೆಂಡ್ಗಳು ಅಂದ್ಮೇಲೆ ಸಂದಾಕೆ ಇರ್ತೀರಾ ಬಿಡಿರಿ. ಎಲ್ರು ಮಜ್ಜಿಗೆ ಪಾನ್ಕ ಕುಡ್ದು ದಣ್ವಾರ್ಸ್ಕೊಳ್ವಿರಂತೆ, ನಡೀರಿ. ತಮ್ಮಯ್ಯ ಬರಲ್ಲ, ಹೋಗಮ್ಮ, ಬನ್ನಿ ಬನ್ನಿ ಎಲ್ಲ. ಅವ್ವ ಅವ್ವ, ಮಹೇಶ, ಲೋ ಮಹೇಶ, ಅವನ್ ಕಾಲ್ ಬಿದ್ದು ಆಶೀರ್ವಾದ ತಕ್ಕ. ಸಂದಾಕಿರ್ಲ ಮಗ. Mommy, I love you, mommy. Happy birthday to you. Miss you so much, ma. Ma, I love you. My sweetest mommy. ಅವ್ವ, ನೋಡ್ದ ನಮ್ಮ ಮಹೇಶನ ಏಟ್ ಪಸಂದಾಗಿ ಇಂಗ್ಲಿಷ್ ಮಾತಾಡ್ತಾವನೆ ಅಂತ. ಸುತ್ತ ಹಳ್ಳಿನಾಗೆ ಇವನೊಬ್ನೇ ಈಟೊಂದು ಓದಿರೋದು. ಲೋ ಮಹೇಶ, ಇವತ್ತು ಅವನ್ ಹುಟ್ಟದಬ್ಬ ಅಲ್ವಾ? ಇಂಗ್ಲಿಷ್ನಾಗ ಅದೇನೋ ಅಂತಾರಲ್ಲ, ಏನ್ಲ ಅದು? ಲವ್, ನೀವ್ಯಾಕ್ರಲ್ಲ ಹಿಂಗ್ ನಗ್ತಾ ಇದ್ದೀರಾ? ಅಣ್ಣಯ್ಯ, ಆಗ್ಲೇ ನಾನು ಇಂಗ್ಲಿಷ್ನಾಗ ಹೇಳಿದ್ದು ಅದನ್ನೆಯ. ಓಹೋ, ಹಂಗ? ಲವ್ ಯಾಟೆ, ಬರ್ದಿಟ್ಕಳ್ಳ, ಮುಂದಿನ ವರ್ಷ ಇದನ್ನೇ ಬಾಯ್ಪಟ ಮಾಡ್ಕೊಂಡು ನಾನು ಅವಂಗ್ ಇದನ್ನೇ ಹೇಳ್ತೀನಿ. ಸರಿ ಸರಿ, ಈಗ ಅಂಡೆ ಒಲೆನಾಗೆ ಬಿಸಿ ಬಿಸಿ ನೀರ್ ಕಾದದೆ, ಬೆಚ್ಚಗ್ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗುಮ್ಮ. ಲೋ ಯಾಟೆ, ಪೂಜಾರಪ್ಪ ಪೂಜೆಗೆಲ್ಲ ರೆಡಿ ಮಾಡೋಣ ಅಂತ ನೋಡುವ, ಬರ್ಲೈ. ಮಗ, ನೀನು ಸ್ನಾನ ದೂರದಿಂದ ಬಂದು ದಣದಿದ್ಯಾ? ನೀನು ನಿನ್ ಗೆಳೆಯರೆಲ್ಲ ಸ್ನಾನ ಮಾಡ್ಕೊಂಡು ಬಿರ್ನೆ ಸಿದ್ಧ ಆಗ್ಬಿಡಿ. ಸರಿ ಮಮ್ಮಿ. ಏನ್ ಚಿಕ್ಕ ಮಾವ, ಖಾಲಿ ಕೈನಾಗ್ ಬಂದಿದ್ಯಾ? ಅತ್ತೆ ಹೊಡ್ದ ಬಗ್ಗೆ ಏನು ತಂದಿಲ್ವಾ? ಅದೆಲ್ಲ ತೋರ್ಸಕ್ ಹಾಕಿಲ್ಲಮ್ಮ, ಅದೆಲ್ಲ ಫುಲ್ ಸರ್ಪ್ರೈಸ್. ನಾವು ಅದನ್ನೆಲ್ಲ ಆಮೇಲೆ ಅರೇಂಜ್ ಮಾಡ್ತೀವಿ. ಅತ್ತೆಮ್ಮ, ಹಾಯ್. ಅದ್ ಸರಿ, ಎಲ್ಲಿ ನಮ್ಮ ಮುದ್ದೆ ಮಾಂಸ ಕಾಣಿಸ್ತಾನೆ ಇಲ್ವಲ್ಲ? ಮಗುನು ಚ್ಯೂಟಿ ತೊಟ್ಲುನು ತೂಗ್ಸೋದು ಅಂದ್ರೆ ಇದಕ್ಕೇನೆಯ. ನಿನ್ನೆ ಅವ್ವ ನಿನಗ್ ಕಾಸು ಕಳಿಸ್ಲಿಲ್ಲ ಅಂತ ರಂಗೇಗೌಡಂಗ್ ಹಾಕೊಟ್ಟಿದ್ಯಲ್ಲ, ಆ ಬೇಜಾರ್ಗೆ ಅನ್ನ ನೀರು ಏನು ಮುಡ್ಡೆ ಅಲ್ಲೆಲ್ಲೋ ಕುಂತವ್ ನೋಡು. ಅದೇ ಡೋಂಟ್ ವರಿ, ನಾನು ಹೋಗಿ ಸಮಾಧಾನ ಮಾಡ್ತೀನಿ, ಓಕೆನಾ? ಓಕೆ, ಕಮಾನ್. ಮಾಮಾ, ಮೈ ಡಿಯರ್ ಮಾಮಾ, ಮಾಮಾ. ಮಗಲೇ ಬೇಡ, ನೀನು ಬೇಡ, ನಿನ್ ನಾಟಕ ಸಕ್ಕರೆ ತುಂಬಿರೋ ಆಕ್ರನು ಬೇಡ, ವಾಗಲೇ. ಇದು ಯಾಕೆ ಹಿಂಗ ಆಡ್ಯಮ್ಮ ಬಾ? ಒಳ್ಳೆ ತವ್ರ ಮನೆ ಕಳ್ಸಿಲ್ಲ ಅಂತ ಜಗಳ ಆಡೋ ಹೆಣ್ರಂಗೆ ವಸ್ತನ ಆಗ್ತಿದ್ಯಾ? ಈ ಕಿತ ಫಾರಿನ್ ಸೀಸೆ ತಂದಿಲ್ಲ ಅಂತ ಕ್ವಾಪನ? ಲೇ ನಾನ್ ಪಾಪ ಮಾಡ್ಕೊಂಡ್ರದು ನೀನ್ ಪಾರಿನ್ ಸೀಸೆ ವಿಚಾರಕ್ಕೆ ಅಲ್ಲ. ನೀನ್ ರಂಗೇಗೌಡನ್ ಕಿವಿನಾಗೆ ನನ್ನ ಮ್ಯಾಗೆ ಸೀಸ ಊದ್ಬಿಟ್ಟಲ್ಲ, ಅದಕ್ಕೆ ಅಲ್ಲಕಲ್ಲ. ನೀನ್ ಕದ್ದು ಬಿಡಿ ಸೇದೋವಾಗ ನಾನು ಬೆಂಕಿ ಕಡ್ಡಿಗಿರಿವ್ನಿ.
ಕಂಟ್ರಿ ಸಾರಾಯಿ ಕುಡಿದು ಕಜ್ಜಿ ನಾಯಿ ಗೊದ್ದು ಆ ಕಜ್ಜಿ ನಾಯಿ ನೀನ್ ಕಚ್ಚಿ ನೀನ್ ಕುಯ್ಯೋ ಮರ್ರು ಅಂತ ಬಡ್ಕೋವಾಗ ಕೂಸು ಮರಿ ಹೊತ್ಕೊಂಡೋಗಿ ಇಂಜೆಕ್ಷನ್ ಕೊಡ್ಸ್ಕೊಂಡ್ ಬಂದೀವ್ನಿ. ನಾನ ರಂಗಿ ಡ್ಯಾನ್ಸ್ ನೋಡಕ್ ಹೋದಾಗ್ಲೆಲ್ಲ ನಿನ್ನೂ ಜೊತೆಗೆ ಹಾಕೊಂಡು ಹೋಗಿ ಅವಳ ಜೊತೆನೆ ಕೂರಿಸಿ ಒಬ್ಬಟ್ಟು ಊಟ ಮಾಡ್ಸಿದೀನಿ. ಅಂತ ಗಳಸ್ಯ ಕಂಠಸ್ಯ ಅಂತ ಬೆಳೆಸ್ಕೊಂಡಿದ್ದ ನನ್ನ ಗಂಟ್ಕಳ್ಳ ಅನ್ನಂಗೆ ದೂರ ಕೊಟ್ಟು ದೂರ ಮಾಡ್ಬಿಟ್ಟಲ್ಲ. ಇನ್ ಮ್ಯಾಗೆ ನಿನ್ ಜೊತೆ ದೋಸ್ತಿ ಕಟ್ಟು ದುಸ್ಮನಿ ಬಿಟ್ಟು ಹೋಯ್ತಾ ಇರು. ಟೂ 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 ಟೂ. ಸಾರೇಕೆ ಮಾಮ, ನಿನ್ನ ಮಗಳು ಕಮಲಿ ಯಾಕೆ ಪೆದ್ದಿ ಆದ್ಲು ಅಂತ ಈಗ ನಂಗೆ ಗೊತ್ತಾಯ್ತೈತೆ ನೋಡು. ಅಲ್ಲ, ಅಪ್ಪ ಫುಲ್ಲು ಲೂಸ್ ಆಗಿರ್ಬೇಕಾದ್ರೆ ಮಗಳು ಹಾಫ್ ಲೂಸ್ ಆದ್ರೂ ಆಗಿರ್ಲೇಬೇಕಲ್ವಾ? ಇರ್ಲಿ ಬಿಡು. ಫುಲ್ಲು ಲೂಸ್ ಆಗಿರೋ ಮಾವಂಗೆ ಟೈಟ್ ಮಾಡ್ಸೋಣ ಅಂತ ಸೀಸೆ ತಂದಿದ್ದೆ, ಆದ್ರೆ ಈಗ ಅದು ಕೆಲ್ಸಕ್ಕೆ ಬರಲ್ಲ ಅನ್ಸುತ್ತೆ. ಪರವಾಗಿಲ್ಲ ಬಿಡು. ನಿಂಗಂತೂ ತಗೊಳ್ಳೋ ಮನ್ಸಿಲ್ಲ, ಪಾಪದಲ್ಲಿದ್ಯಾ. ಇತ್ಲಾಗಿರೋ ತೆಂಗಿನ ಮರ ಕೂತ್ಬಿಡ್ತೀನಿ. ಎಳ್ನೀರ್ ಬುಂಡೆ ಆದ್ರೂ ಸಿಹಿಯಾಗಿ ಬೆಳೀತದೆ. ಅಳಿಮಯ್ಯ, ಎಂತ ಮಾತಾಡ್ಬಿಟ್ಟೆ ನೀನು. ಪಟ್ಟದಿಂದ ಈ ಪಾಟಿ ಭಾರ ಓದ್ಕೊಂಡ್ ಬಂದಿದ್ಯಾ, ನಾನು ಇಳ್ಕಕ್ಕಿಲ್ಲ ಅಂತೀನ. ಏನೋ ಸೋದರ ಮಾವ ಕೋಪ ಒಂದೆರಡು ಮಾತಾಡ್ಬಿಟ್ಟಪ್ಪ, ಅದಕ್ಕೆ ನೀನು ಸುಡ್ಬಿಟ್ಟಿಯಾ? ಕೊಡು, ನಾನೇ ಬಗಾಸ್ಬಿಡ್ತೀನಿ. ಕೊಡು ಅಳಿಮಯ್ಯ. ಬಿಡು ಮಾವ, ನಾನೇ ಬಿಸಾಕ್ಬಿಡ್ತೀನಿ. ಅರೆ ನಾನೇ ಬಗಾಸ್ತೀನಿ, ಕೊಡಪ್ಪ. ಕೊಡು ನಾನೇ ಉಯ್ದ್ಬಿಡ್ತೀನಿ. ಬಿಡಿ ಮಾವ, ಕೊಡು ಅಳಿಮಯ್ಯ. ಬಿಡು ಮಾವ, ನಾನೇ ಬಿಸಾಕ್ತೀನಿ. ಮಾಮ ನಾನೇ ಬಿಸಾಕ್ತೀನಿ. ಮಾಮಯ್ಯ ನಾನೇ ಕೊಡು ಮಾಮ, ಕೊಡು ಮಾಮ, ನಾನೇ ಬಿಸಾಕ್ತೀನಿ. ಅಯ್ಯೋ ಅಳಿಮಯ್ಯ, ನನ್ನ ಅಯ್ಯೋ ಮಾದೇಶ, ಎಂತ ಕೆಲಸ ಮಾಡ್ಬಿಟ್ಟಮ್ಮಿ ನೀನು. ಅಯ್ಯೋ ಪಾಪ, ನೀವು ಆಗಿಂದ ಆ ಸೀಸೆನ ಬಿಸಾಕ್ತೀನಿ ಒಗಾಸ್ತೀನಿ ಅಂತ ಕಿತ್ತಾಡ್ತಿದ್ರಲ್ಲ, ಅದು ಬ್ಯಾಡ್ದೇ ಇರೋ ವಿಷಯ ಇರ್ಬೇಕು ಅನ್ಕೊಂಡು ನಾನೇ ಬಿಸಾಕ್ಬಿಟ್ಟೆ. ಈಗ ಇಬ್ರು 10 ರೂಪಾಯಿ ಕೊಡಿ. ಯಾಕೆ? ಹಾ, ಯಾಕೆ ಅಂದ್ರೆ ನೀವಿಬ್ರು ಸೇರ್ಕೊಂಡು ಒಗಾಕ್ಸೋಕ್ ಆಗದೆ ಇರೋ ಸೀಸೆನ ನಾನ್ ಬಿಸಾಡದ್ನಲ್ಲ, ಅದ್ರ ಕೂಲಿ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಬಾಯಿಗೆ ಮಣ್ಣಾಕ. ಕೈಗೆ ಬಂದಿದ್ ನಾಲ್ಗೆ ಸೇರೋ ಮೊದ್ಲು ಮಣ್ಪಾನ್ ಮಾಡಿ ಕೂಲಿ ಬೇರೆ ಕೇಳ್ತೀಯ. ಇವತ್ತು ನೀನ್ ಬಿಟ್ಟೇನೆ. ಮಗ ಮಹೇಶ, ಏನೋ ಇದು ಟಾಮ್ ಅಂಡ್ ಜೆರ್ರಿ ತರ ಒಳ್ಳೆ ಕಾರ್ಟೂನ್ ಚಾನಲ್ ಹೋಗ್ತಾ ಇದೆ ಇಲ್ಲಿ. ಮೆತ್ತಗ್ ಮಾತಾಡ್ರೋ. ನೀವು ಮಾಡೋ ಕಮೆಂಟ್ರಿನ ನಮ್ಮ ಅಣ್ಣ ಏನಾರ ಕೇಳಿಸ್ಕೊಬಿಟ್ರೆ ಡಿಸ್ಕವರಿ ಚಾನಲ್ ಅಲ್ಲಿ ಬರೋ ವೈಲ್ಡ್ ಅನಿಮಲ್ ಆಗ್ಬಿಡ್ತಾನೆ. ನಡೀರಿ ನಡೀರಿ. ಬೇಗ ಬಂದ್ರೋ, ಮದರ್ ಇಂಡಿಯಾಗೆ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಅರೇಂಜ್ ಮಾಡೋಣ. ಅಂಥವ್ಳು ಹುಟ್ಟಿದ್ದೇ ತಪ್ಪಾಯ್ತು ಅಂತ ನಾನು ಆ ದ್ಯಾವ್ರಿಗೆ ಶಾಪ ಹಾಕ್ತಾ ಇದ್ದೀನಿ. ಅಂಥವಳಿಗೆ ಹಬ್ಬ ಬೇರೆ ಮಾಡ್ತಾರಂತೆ. ರಜಾ, ನಮ್ಮ ಮಹೇಶ ಸಿಟಿನಾಗ ಓದಿದಕ್ಕೂ ಒಂಥರ ಸಾರ್ಥಕ. ಯಾಕೆ ಅಂತ ಹೇಳು, ಏನೇನೇನೇನ್ ಮಾಡವ್ ನೋಡು, ಬೋಲೆ ಚುರುಕು ಅಂತೀನಿ. ಮಾವ, ಬಿರ್ನೆ ಕೇಕ್ ಕೊಡು. ಇವಳೊಂದು ಹಿರೇ ಕೊಡ್ತೀನಿ. ಯುಸಿ, ಇದುವರೆಗೆ ನಮ್ಮ ಮಮ್ಮಿ ಕೇಕೆ ಕಟ್ ಮಾಡಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ನಾನೇ ಕೇಕಿಗೆ ಆರ್ಡರ್ ಕೊಟ್ಟು ಪ್ರಿಪೇರ್ ಮಾಡ್ಸಿವ್ನಿ. ಮಮ್ಮಿಗೆ ಫುಲ್ ಸರ್ಪ್ರೈಸ್ ಕೊಡ್ತೀವಿ. ನಾವು ಮಾಡೋ ಈ ಸೆಲೆಬ್ರೇಷನ್ ನೋಡಿ ಆಲ್ ವಿಲೇಜ್ ಪೀಪಲ್ ಫುಲ್ ಖುಷಿ ಆಗ್ಬಿಡ್ಬೇಕು. ಓಕೆ ಮಮ್ಮಿ? ಅಯ್ಯೋ ಬರ್ತಡೆ ಮಮ್ಮಿ. ಕಣ್ಮುಚ್ಚೋ. ಯಾಕ್ಲಾ? ಹಂಗಲ್ಲ ಹೇಳಕ್ ಆಗಲ್ಲ, ನೀನ್ ಕಣ್ಣು ಮುಚ್ಚಬೇಕು ಅಷ್ಟೇ. ಏನ್ಲ ಇದು? ನಡೀರಿ ಹೋಗೋಣ ಈಗ. ಮೆತ್ಗೆ ಮೆತ್ಗೆ ಮೆತ್ತೆ ಹುಷಾರು. ಎಲ್ಲಗ್ಲಾ? ಹೇಳ್ತೀನಿ ನಡಿ ಮಮ್ಮಿ, ಹೇಳ್ತೀನಿ ನಡಿ. ನಿಧಾನಕ್ಕೆ ಏನ್ ಗತಿ? ಬಂದ್ಬಿಡ್ತು ಬಂದ್ಬಿಡ್ತು. ಬಾ 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 ಮೆತ್ಗೆ. ಮಗ, ಏನ್ಲ ಇದೆಲ್ಲ? ನಾನೇನ್ ಇನ್ನು ಎಳೆ ಮಗನಿಲ್ಲ ಇದನ್ನೆಲ್ಲ ಮಾಡಕ್ಕೆ. ನಂಗ ಅದೆಲ್ಲ ಗೊತ್ತಿಲ್ಲ, ಇದು ಸಿಟಿ ಸ್ಟೈಲು.
ಓದ್ದವ್ರೆಲ್ಲ ಹುಟ್ಟಬ್ಬನ ಹಿಂಗೆ ಆಚರಿಸ್ಕೊಳ್ಳೋದು. ಅದು ಅಲ್ಲದೆ ಪ್ರತಿಗಿಂತ ಅಣ್ಣಯ್ಯ ಮಾತ್ರ ಅನ್ನದಾನ ಅದು ಇದು ಅಂತ ನೀನ್ ಹುಟ್ಟಬ್ಬನ ಜೋರಾಗಿ ಆಚರಿಸ್ತಿದ್ದ. ಆಗ ಹಳ್ಳಿಯವರೆಲ್ಲ ನಾನ್ ನಿನ್ ಮಗ ಅಲ್ವೇನೋ ನನ್ನ ಹತ್ರ ಆಡ್ಕೊಳ್ತಿದ್ರು. ಹಾಗಲ್ಲ ನಂಗೆ ಎಷ್ಟು ಪಾಪ ಬರ್ತಿದ್ದು ಗೊತ್ತಾ. ಅದಕ್ಕೆ ಈ ಕಿತ ಸಾಕ್ಷಿಗೆ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡ್ ಬಂದಿನಿ. ನೀನ್ ಕೈನಾಗ ಕೇಕ್ ನ ಕತ್ತರಿಸ್ಬಿಟ್ಟು ಅದ್ರ ಫೋಟೋನ ಹೊಡೆದ್ಬಿಟ್ಟು ನಾನು ಇಡೀ ಹಳ್ಳಿನಾಗೆಲ್ಲ ಬ್ಯಾನರ್ ಕಟ್ಸ್ಬಿಡ್ತೀನಿ. ಹೆಂಗೆ ಮಾವ ಹಚ್ಚೋ ಕ್ಯಾಂಡ್ಲನ. ಅದೇನೋ ಇಂಗ್ಲಿಷ್ ಪದ ಹೇಳ್ತಾರಲ್ಲ ಅದ್ ಹೇಳ ಹಂಗೆ ನಾನು ಹಚ್ತೀನಿ. ಶುರು ಮಾಡಲ್ಲ. ಅವ್ವ ಲೋ ಮಹೇಶ, ಇದೇನ್ಲ ನೀನ್ ಮಾಡಕ್ ಹೊಂಟಿರೋ ಕೆಲ್ಸ? ಅಲ್ಲಕಲ್ಲ, ಅವ್ವ ಲಗ್ನ ಆಗಿ ಮನೆಗ್ ಬಂದಾಗಿಂದ ದಿನ ದೀಪ ಹಚ್ಚಿ ಈ ಮನೇನ ಅರಮನೆ ಮಾಡಿ ಬೆಳಗೋಳೆ. ಅಂತದ್ರಾಗೆ ಅವ್ವನ್ ಕೈಲಿ ದೀಪ ಆರ್ಸೋ ಪಾಪದ ಕೆಲ್ಸ ಮಾಡ್ಸಕ್ ಹೊಂಟಿದ್ಯಲ್ಲಪ್ಪ. ಅವ್ವ ಅಲ್ಲಿ ದೇವಸ್ಥಾನವು ಎಲ್ಲಾರು ಕಾಯ್ತಾವ್ರೆ. ಅದು ಅಲ್ದೆ ಇನ್ 5 ನಿಮಿಷದಾಗೆ ರಾವ್ಗಾಲ ಬಂದ್ಬಿಡ್ತದೆ ಅಂತ ಬೇರೆ ಹೇಳವ್ರೆ. ಇದನ್ನೆಲ್ಲ ಬಿಟ್ಟು ಫಸ್ಟ್ ದೇವ್ರ ಪೂಜೆಗೆ ಹೋಗುವ ಬಾವ. ನಿನ್ ಬಾವ ಹೋಗುವ. ಅಲ್ಲಕಲ್ಲ ಬಾಬಾ ಅಯ್ಯೋ ಪಾಪ, ನೀನ್ ಏಟೊಂದೆಲ್ಲ ಆಸೆ ಇಟ್ಕೊಂಡು ಈಟೆಲ್ಲ ವ್ಯವಸ್ಥೆ ಮಾಡಿದ್ದೆ. ಈಗ ಅದೆಲ್ಲ ಟುಸ್ಸಾಗೋಯ್ತು. ಅಲ್ಲ ಕಣ್ಲ ಮಹೇಶ, ಈ ಮನೆನಾಗೆಲ್ಲ ರಂಗೇಗೌಡನ್ ದರ್ಬಾರಿನೇ ನಡೆಯೋದು ಅಂತ ಗೊತ್ತಿದ್ರು ನೀನ್ ಇಂತ ಆಸೆ ಮಡಿಕೊಂಡಿದ್ದೆ ತಪ್ಪು ನೋಡು. ಇದಕ್ಕೊಂದ್ ಕೊನೆನೇ ಇಲ್ವಾ? ಐತೆ ಕಣೆ ಸರೋಜ. ಈಗ ರಂಗೇಗೌಡನ್ನ ನನ್ ಮಗಳು ಕಂಬ್ಲಿನ ಲಗ್ನ ಮಾಡ್ಕೊಳ್ಳ ಅಂದಿದ್ ಏನಂದ? ಇಲ್ಲ ಮಾವ ಆಗಾಕಿಲ್ಲ, ಅವಳು ನನ್ನ ತಂಗಿ ಇದ್ದಂಗೆ, ನಾನು ಎತ್ತಾಡ್ಸ್ ಬೆಳೆಸಿವ್ನಿ ಅಂತ ಅಂದ್ಬಿಟ್ಟ. ಈಗ ನಮ್ಮ ಮಹೇಶ ಏನಾದ್ರು ನನ್ನ ಮಗಳು ಕಂಬ್ಲಿನ ಕಟ್ಕೊಂಡ ಅಂತ ಇಟ್ಕೋ, ಆಗ ರಂಗೇಗೌಡ ಅವಳಿಗೆ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ವಾರೋಪಚಾರ ಅದು ಇದು ಅಂತೆಲ್ಲ ಚೆನ್ನಾಗಿ ಮಾಡ್ತಾನೆ. ಆಗ್ಲಾದ್ರೂ ನಾವು ಒಂದಷ್ಟು ಕಾಸು ಪಿಕ್ಕೋಬೋದಲ್ಲ ಅಲ್ವಾ ಅಳಿಮಯ್ಯ? ಆಗಕ್ಕಿಲ್ಲ ಅಂತೀನಿ ಮಾವಯ್ಯ. ಅಲ್ಲಲ್ಲಲ್ಲಲ್ಲ, ಒಳ್ಳೆ ಪ್ಲಾನ್ ಇಟ್ಕೊಂಡಿದ್ಯಾ. ಅಣ್ಣಯ್ಯನ ಹೆಸರನ್ನ ಹೇಳ್ಕೊಂಡು ನಿನ್ನ ಅರೆ ಹುಚ್ಚಿ ಮಗಳನ್ನ ನನ್ನ ತಲೆ ಕಟ್ಟಕ್ ನೋಡ್ತಿದ್ಯಾ. ಈ ಆಟಕ್ಕೆಲ್ಲ ನಾನ್ ಬರಕಿಲ್ಲ. ನಂಗೂ ನಿಂಗು ಸ್ವಾದ್ರ ಮಾವನ್ ಸಂಬಂಧನೇ ಸಾಕು, ಹೆಣ್ ಕೊಟ್ಟ ಮಾವನ್ ಸಂಬಂಧ ಬೇಕಾಗಿಲ್ಲ. ನಿನ್ನ ಮಗಳನ್ನ ಕಟ್ಕೊಂಡು ಜೀವನ ಪೂರ್ತಿ ಹೇಗೋದಕ್ಕಿಂತ ನಮ್ಮ ಅಣ್ಣಯ್ಯನ ಪೀಡೆ ಪ್ರೀತಿನ ಸಹಿಸ್ಕೊಂಡು ಹಿಂಗೇ ಇದ್ಬಿಡ್ತೀನಿ. ಬರ್ಲಾ ಮಾಮ? ಬಾಯ್. ನಡೀರಲೇ. ರೀ ಮರ್ಯಾದ ಚಕ್ರ, ಈಟೊತ್ತಾದ್ರೂ ಪೂಜೆ ಮಾಡಿ ಮಂಗಳಾರತಿ ಕೊಡದೆ ಆಚೆ ಕಡೆ ನೋಡ್ಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ರಲ್ರಿ, ಯಾಕೆ ನಿಮ್ ದೇವ್ರು ಇನ್ನೂ ಪೂಜೆ ಮಾಡೋ ಮನ್ಸು ಕೊಟ್ಟಿಲ್ವಾ? ತಪ್ಪು ತಿಳ್ಕೊಬೇಡಿ ಗೋಪಾಲಪ್ಪ, ಈ ದಿವಸ ಏನು ವಿಶೇಷ ಅಂತ ನಿಮಗೂ ಗೊತ್ತು. ರಂಗೇಗೌಡ್ರ ತಾಯಿ ಕಾಂಚನಮ್ಮನವರ ಹುಟ್ಟದಬ್ಬ. ಪ್ರತಿ ವರ್ಷ ಕಾಂಚನಮ್ಮನವ್ರ ಹುಟ್ಟದಬ್ಬದ ದಿವಸ ಮೊದಲನೇ ಪೂಜೆ ರಂಗೇಗೌಡ್ರೆ ಮಾಡಿಸೋದು. ಆ ಪದ್ಧತಿ ನಡ್ಕೊಂಬಂದಿರೋದು ಎಲ್ರಿಗೂ ಗೊತ್ತದೆ. ಅವ್ರು ಬರೋಕ್ಕಿನ್ನ ಮುಂಚೆನೆ ಪೂಜೆ ಮಾಡಿಸಿದ್ರೆ ರಂಗೇಗೌಡರು ಬೇಸರ ಮಾಡ್ಕೋತಾರೆ. ಹೇಳ್ ಕಳ್ಸಿವ್ನಿ, ಇನ್ನೇನು ಬಂದ್ಬಿಡ್ತಾರೆ. ತಡೀರಿ ಗೋಪಾಲಪ್ಪ. ಯೋ ಪೂಜಾರಿ, ಯಾರ್ಯಾರವಂಗೋಸ್ಕರ ದೇವ್ರ ಪೂಜೆ ಮಾಡಬೇಡ, ಒಳ್ಳೇದಕ್ಕೋಸ್ಕರ ಪೂಜೆ ಮಾಡೋ. ಅವ್ರದ್ದಾದ್ಮೇಲೆ ನಮ್ಮ ಪೂಜೆಯಾ? ಮೊದ್ಲು ಬಂದಿರೋದು ನಾವು, ಅಂದ್ಮೇಲೆ ಮೊದಲು ಪೂಜೆ ನಮ್ದೇ ಆಗ್ಬೇಕು ಅಂದ್ರೆ ಆಗ್ಬೇಕು. ಬನ್ನಿ ತಾಯಿ, ಬನ್ನಿ ಬನ್ನಿ ಗೌಡ್ರೆ.
ನಮಸ್ಕಾರ ತಾಯಿ. ನಮಸ್ಕಾರ ಗೌಡ್ರೆ. ಅಮ್ಮನವ್ರಿಗೆ ಅಲಂಕಾರ ಮಾಡಿ ನೀವು ಬರೋದನ್ನೇ ಕಾಯ್ತಾ ಇದ್ವಿ. ನೀವು ಅಪ್ಪಣೆ ಕೊಟ್ರೆ ಸ್ವಾಮಿಗಳಿಗೆ ಹೇಳಿ ಪೂಜೆ ಶುರು ಮಾಡ್ಬಿಡ್ತೀನಿ. ಏನ್ ಪೂಜಾರಪ್ಪ, ನಾವು ಬರಕ್ ಮೊದ್ಲು ಗಂಟೆ ಶಬ್ದ ಬರ್ತದೆ ಅನ್ಕೊಂಡ್ರೆ ಯಾವ್ದೋ ನಾಯಿ ಬೊಗಳ್ದಂಗಿತ್ತು. ಅವನ್ನೆಲ್ಲ ಬಿಡೋ ಜಾಗದಲ್ಲಿ ಬಿಡ್ಬೇಕಲ್ವಾ? ಪೂಜಾರಪ್ಪ, ನೀವು ಶುರು ಹಚ್ಕೊಳ್ಳಿ. ಆಯ್ತು ಗೌಡ್ರೆ. ಸ್ವಾಮಿ ಪೂಜೆ ಮಾಡಿ. ತನ್ನೋ ಲಕ್ಷ್ಮೀ ಪ್ರಚೋದಯಾತು. ಕೊಡಿ ಸ್ವಾಮಿ. ಅಮ್ಮ ಮಂಗಳಾರತಿ ತಗೊಳ್ಳಿ. ಪೂಜಾರಪ್ಪ, ನಮ್ಗೆ ಮಂತ್ರದ ಸಾಲುಗಳು ಅರ್ಥ ಹಾಕಿಲ್ಲ ಅಂತ ಮಂತ್ರಗಳನ್ನ ಎಗರಿಸಿಲ್ಲ ತಾನೇ? ಶಾಂತಂ ಪಾಪಂ ಶಾಂತಂ ಪಾಪಂ. ಎಲ್ಲ ದೇವ್ರ ಬಗ್ಗೆನೂ ಲಕ್ಷ್ಯ ಕೊಟ್ಟು ಲಕ್ಷಾರ್ಚನೆ ಮಾಡಿಸಿದ್ದೀನಿ ಗೌಡ್ರೆ. ತಗೊಳ್ಳಿ ಸ್ವಾಮಿ, ನೀವುಗಳು ತಗೊಳ್ಳಿಪ್ಪ. ಸಮಯ ಬಿರ್ನೆ, ನೀನು ನಿನ್ ದೋಸ್ತುಗಳುವೆ ಮಂಗಳಾರತಿ ತಗೊಳ್ಳಿ. ಅಂದಾನಕ್ಕೆ ಒತ್ತಾಯ್ತದೆ. ಮಂಗಳಾರತಿ ತಗೊಳ್ಳಿ. ಅವ್ವ ಬಾಬಾ ಹೋಗು. ಹೊಟ್ಟು ಬನ್ನಿಮ್ಮ, ಒಳ್ಳೇದಾಗಿ. ಹೊಟ್ಟು ಬನ್ನಿ ಗೌಡ್ರೆ, ಒಳ್ಳೇದಾಗಿ ಒಳ್ಳೇದಾಗಿ ಒಳ್ಳೇದಾಗಿ. ಮಂಗಳಾರತಿ ತಗೊಳ್ಳಪ್ಪ. ಮಂಗಳಾರತಿ ತಗೊಳ್ಳಿ ಸ್ವಾಮಿ. ಮೊದಲು ಪೂಜೆಗೆ ಬಂದವ್ರು ನಾವು, ಮಂಗಳಾರತಿ ತನಕ ಕೊನೆಗ. ಮಗ ಗೋಪಾಲ, ಪೂಜೆ ಆದ್ಮೇಲೆ ಮಂಗಳಾರತಿ ಬೇಡ ಅನ್ಬಾರ್ದು ಕಣ್ಲಾ. ತಗೋ ಪುರೋಹಿತ್ರೆ, ಕೊಡಿ, ನಾನು ಮಂಗಳಾರತಿ ತಗೋತೀನಿ. ತಗೊಳ್ಳಿ ಮಂಗಳಾರತಿ ತಗೊಳ್ಳಿ. ನೀನು ಸರಿಯಾದ ಕಮ್ಮಿ. ತವ್ರ ಮನೆ ಪೂಜೆ ಅಂತ ಆರತಿ ತಗೊಂಬಿಟ್ಟಿಯಲ್ಲ. ಓ ರಮಣ, ನನ್ನ ತಮ್ಮಯ್ಯ ಸಿಟಿಲಿ ಡಾಕ್ಟರ್ ಓದ್ತಾವನೆ. ಒಳ್ಳೇದು ಒಳ್ಳೇದು. ಓ ನನ್ನ ತಮ್ಮ. ಮನೆಯಲ್ಲೆಲ್ಲ ಚೆನ್ನಾಗವ್ರ? ಒಳ್ಳೇದು ಒಳ್ಳೇದು. ಕಾಂಚನ, ಅರೆ ಅದಕ್ಕೆ ಬಾ. ಸಂದಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಸಂದಾಗಿದ್ದೀನಿ. ಮಗ ರಂಗೇಗೌಡ, ಆಗ್ಲೇ ನನ್ನ ಮಗ ಗೋಪಾಲ ಏನೇನು ಒಂದ ಅಂತ ಬೇಸರ ಮಾಡ್ಕೋಬೇಡ ಮಗ. ಬಿಡತ್ತೆ, ನಾನು ಅದನ್ನೆಲ್ಲ ಆಗ್ಲೇನೆ ಮರ್ತ್ಬಿಟ್ಟೆ. ನೀನ್ ಬಾ, ಸೀರೆ ತಕ. ಅಪ್ಪಯ್ಯ ತಗೊಳ್ಳಿ ಅದಕ್ಕೆ ಬಾ. ತಗೋಬಾರ್ದು. ನಿನ್ಗೆ ಬುದ್ಧಿಗಿದ್ದೇನೆ? ನಮ್ಮ ಮಾನ ಮರವಾದ ಎಲ್ಲ ಕಳಿಬೇಕು ಅಂತ ಮಾಡಿಯಾ? ಯಾಕ್ರಿ ನನ್ ತವ್ರ ಮನೆ ಸೀರೆ ನಾನ್ ತಗೋಬಾರ್ದ? ಅಕ್ಕವ, ನಾವೇನ್ ತಿರುಕ್ರ ಗತಿಗೆಟ್ಟವ್ರ? ಅವನು ಅವ್ರ ಅವಂಗೆ ಉತ್ತಪ್ಪ ಮಾಡೋದಂತೆ, ಬಟ್ಟೆನ ದಾನ ಮಾಡೋದಂತೆ. ನಾವು ಇದನ್ನೆಲ್ಲ ನೋಡ್ಕೊಂಡು ಕೈ ಕಟ್ಕೊಂಡು ಅವನ್ ಕೊಟ್ಟಿದ್ದ ತಗೋಬೇಕಾ? ಇಸ್ಕೋಬಾರ್ದು. ನಡಿಯಪ್ಪಯ್ಯ, ನಡಿ. ಅವಾಗ ಅವ ಅದ್ಯಾಕ್ ಮಾವ ಅತ್ತೆ ನಂಗೆ ಬೈಕೊಂಡು ಕರ್ಕೊಂಡು ಹೋಗ್ತಾ ಇದ್ಯಾ? ಎಷ್ಟೇ ಆಗ್ಲಿ ನಾವು ಕಳ್ಳ ಬಳ್ಳಿಗಳು ತಾನೆ. ಅತ್ತೆ ಸೀರೆ ಇಸ್ಕೊಂಡ್ರೆ ಏನ್ ತಪ್ಪಾದತ್ತು? ಏನಂದ್ಲ? ಕಳ್ಳು ಬಳ್ಳಿಯ? ಹಂಗನ್ನವನು ಅವತ್ತು ಪಂಚಾಯತಿ ಕಟ್ಟನಾಗ ಹಾಕ್ಲಾ? ಹಂಗ್ ತೀರ್ಪು ಕೊಟ್ಟೆ? ಏ ಸೊರಸ್ತಿಂದ ನಮಗೆ ಕೊಡ್ಬೇಕಾಗಿರೋ ಆಸ್ತಿನ ಕೊಡಿ ಅಂತ ಕೇಳ್ತಾ ಇದೀವಿ.
ನೀನು ನಿಮ್ಮವ್ವ ಕೊಡದೆ ನಾಟಕ ಆಡ್ತಿದ್ದೀರಲ್ಲ ಅದ್ರಾಗಿಲ್ದ್ರ ಅಕ್ರ ಇದ್ರಾಗ ಯಾಕೆ ಅಂತೀನಿ ನೀನು ಹೊಡ್ದಂಗ್ ಮಾಡು, ನಾನು ಒತ್ತಂಗ್ ಮಾಡ್ತೀನಿ ನಿನ್ನ ಸದಾರಮ್ಮ ನಾಟಕ. ನಂತವ್ ನಡಿಯಾಕಿಲ್ಲ. ನಡಿಯಪ್ಪಯ್ಯ. ಬಾರೆ ಬಾರೆ ಸಾಕು ಮನೆಗೆ. ಆಹಾ ರಂಗೇಗೌಡ ವಾ ಮಗ, ಇಂಥ ಸಂತೋಷದ ಸಮಯದಾಗೆ ಅವ್ರ ವಿಷಯಕ್ಕೆ ನಾವ್ಯಾಕ್ಲ ಮನ್ಸು ಕೈ ಮಾಡ್ಕೋಬೇಕು? ನಡಿ ಮಗ, ನಡಿ. ಸರಿಯವ್ವ. ಬನ್ನಿ. ಬನ್ನಿ ಬನ್ನಿ. ಅಪ್ಪಯ್ಯ, ಏನಪ್ಪಯ್ಯ ನೀನು? ಅತ್ಲಾಗೆ ನೀನಾರು ಅವ್ನ ಎದುರಿಸಿ ಆಸ್ತಿ ಇಸ್ಕೊಳಕ್ ಹಾಕಿಲ್ಲ. ಇತ್ಲಾಗಿ ನಾನಾರು ಗುದ್ದಾಡಿ ಆಸ್ತಿ ಕಿತ್ಕೊಂತೀನಿ ಅಂದ್ರೆ ಅದಕ್ಕೂ ಬಿಡಾಕಿಲ್ಲ. ಅದೇನಾರ ಉಟ್ಬಿಟ್ಟು ಅಪ್ಪ ಅಂತವ. ಈ ಅಡಾವುಡಿನೇ ಮಾಡಬೇಡ ಅಂತ ನಾ ಹೇಳಿದ್ದು. ಪದೇ ಪದೇ ಹಳ್ಳಿ ಜನಗಳ ಮುಂದೆ ಅವ್ರ ವಿರುದ್ಧ ಮಾತಾಡಬೇಡ. ಭೀಷ್ಮಾಚಾರ್ಯನ ನೇರವಾಗಿ ಹೊಡಿಯಕ್ಕಾಗಕ್ಕಿಲ್ಲ ಅಂತ ಅರ್ಜುನ ಅಂಬಾಲಿಕಿನ ತಂದು ಅಡ್ಡ ನಿಲ್ಲಿಸ್ಕೊಂಡ. ಅಂಥವ್ರೊಬ್ರು ಸಿಗಗಂಟ ನಾವು ಕಾಯ್ಬೇಕು. ಆಮೇಲೆ ರಂಗೇಗೌಡನ್ನ ಒಡೆದಾಕ್ಬಿಡ್ಬೇಕು. ಹಾ